ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ಪರಿಕಲ್ಪನೆಯ ಬಗೆಗೆ ತಮ್ಮದೇ ಆದಂತಹ ವಿಚಾರಗಳನ್ನು ಅಭಿಪ್ರಾಯಗಳನ್ನು ಏನು ಮಾಡ್ಯಾರ ವ್ಯಕ್ತಪಡಿಸ್ಯಾರ. ಅವುಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಈ ಕೆಳಗಿನ ಮಹತ್ವದ ಅಂಶಗಳ ಮೂಲಕ ನೋಡಬಹುದು. ಮೊದಲನೇದಾಗಿ ಸತ್ಯ ಮತ್ತು ಅಹಿಂಸೆಯ ಪರಿಕಲ್ಪನೆ ದಾರ್ಶನಿಕ ಸ್ವರೂಪದ ತಳಹದಿಕ್ಕಿಂತ ಇದು ವ್ಯವಹಾರಿಕಗಿಂತ ಇದು ಏನು ಮಾಡಿದ ದಾರ್ಶನಿಕವಾದಂತಹ ಸ್ವರೂಪವನ್ನು ಏನು ಮಾಡಿದ ಹೊಂದಿದ. ಇಲ್ಲಿ ದಾರ್ಶನಿಕ ಸ್ವರೂಪ ಬಹಳ ಮಹತ್ವದ್ದಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಂತೆ ಅಹಿಂಸೆಯ ಆವಿರ್ಭಾವ ಎರಡು ರೀತಿಯಲ್ಲಿ ನಾವು ಕಾಣಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮೊದಲನೇದು ಸಕಲ ಜೀವಾತ್ಮರಲ್ಲಿ ಏಕತೆಯ ಸ್ವರೂಪವನ್ನು ಮೂಡಿಸುವುದು. ಎರಡನೇ ದಿನದ ನ್ಯಾಯವಾದಂತಹ ವಿಚಾರಗಳನ್ನು ಏನು ಮಾಡುವುದು, ಮನವರಿಕೆ ಮಾಡಿಕೊಡುವುದು. ನ್ಯಾಯವಾದಂಥ ವಿಚಾರಗಳನ್ನ ಮನವರಿಕೆ ಮಾಡಿಕೊಡುವುದು. ಮೂರನೇದಾಗಿ ಪೂರ್ಣ ಪ್ರಮಾಣದ ಅಹಿಂಸೆ ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನು 100% ನಾನ್ ವೈಲೆನ್ಸ್ ಈಸ್ ನಾಟ್ ಪಾಸಿಬಲ್. ಪೂರ್ಣ ಪ್ರಮಾಣದ ಅಹಿಂಸೆ ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಏನು ಮಾಡ್ತಾರೆ, ಒಪ್ಕೋತಾರೆ. ಅದರಂತೆ ಅಹಿಂಸೆ ಅಂತಕ್ಕಂಥದ್ದು ಹೇಡಿಗಳ ಒಂದು ಲಕ್ಷಣವಲ್ಲ, ಇದು ಹೇಡಿಗಳ ಲಕ್ಷಣ ಅಲ್ಲ, ಇದೊಂದು ವೀಕ್ನೆಸ್ ಅಲ್ಲ ಅಂತಕ್ಕಂಥ ಮಾತನಾಡ್ತಾರೆ. ಅಹಿಂಸೆಯ ಒಂದು ಅಹಿಂಸೆ ಒಂದು ಮಹತ್ವದ ಏನದ ಆದರ್ಶವಾಗಿದೆ. ಅಹಿಂಸೆ ಒಂದು ಮಹತ್ವದ ಆದರ್ಶವಾಗಿದೆ. ಕೊನೆಯದಾಗಿ ಭಾರತದ ಹೊಣೆಗಾರಿಕೆ ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವಲ್ಲಿ, ಕಾರ್ಯರೂಪದಲ್ಲಿ ತರುವಲ್ಲಿ ಹೊಣೆಗಾರಿಕೆ ಭಾರತದ್ದೇನದ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈಗ ನಾವು ಒಂದೊಂದಾಗಿ ಸ್ವಲ್ಪದರಲ್ಲೇ ವಿವರಣೆ ಮೂಲಕ ಏನು ಮಾಡೋಣ, ನೋಡೋಣ. ದಾರ್ಶನಿಕ ಸ್ವರೂಪದ ತಳಹದಿಯನ್ನು ಏನು ಮಾಡಿದ ಹೊಂದಿದ. ಮಹಾತ್ಮ ಗಾಂಧೀಜಿಯವರ ವಿಚಾರ ಅಹಿಂಸೆಗೆ ಸಂಬಂಧಪಟ್ಟಂತೆ ಅಹಿಂಸೆಯ ತತ್ವಕ್ಕೆ ವ್ಯವಹಾರಿಕೆಗಿಂತಲೂ ಮಿಗಿಲಾದ ದಾರ್ಶನಿಕ ಸ್ವರೂಪದ ತಳಹದಿ ಹೊಂದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಹಿಂಸೆಯು ಅವರ ಪ್ರಕಾರ ಕೇವಲ ಒಂದು ವ್ಯವಹಾರಿಕವಾದಂಥ ನೀತಿ ತತ್ವ ಅಲ್ಲ, ಅದಕ್ಕಿಂತಲೂ ಮಿಗಿಲಾದಂಥ ಆತ್ಮಶಕ್ತಿಯನ್ನು ಹೊಂದಿದ. ಅತ್ಯಂತ ಕ್ರೂರಿಯ ಹೃದಯದಲ್ಲಿಯೂ ಕೂಡ ಭಗವಂತನ ಅಂಶವನ್ನು ನಾವು ಕಾಣಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಹಿಂಸೆಯ ಆಚರಣೆಯಿಂದ ಶತ್ರುಗಳು ಸಹ ಏನಾಗ್ತಾರೆ, ಮಿತ್ರರಾಗ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ದ್ವೇಷಿಸುವವನ ಹೃದಯದಲ್ಲಿ ಪ್ರೀತಿ ಏನಾಗ್ತದೆ, ಅರಳಿಕೆ ಪ್ರಾರಂಭ ಆಗ್ತದೆ. ದ್ವೇಷಿಸುವಂಥ ವ್ಯಕ್ತಿ ಕೂಡ ಏನು ಮಾಡ್ತಾನೆ, ಪ್ರೀತಿಸಲಿಕ್ಕೆ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿಂದಕರಲ್ಲಿ ನಮ್ಮನ್ನು ಯಾರಾದರೂ ಬೈತಾ ಇದ್ರೆ ಅವರಲ್ಲಿ ನಮ್ಮನ್ನು ಬೈದದಕ್ಕಾಗಿ ಪಶ್ಚಾತ್ತಾಪ ಏನಾಗ್ತದೆ, ಮೂಡ್ತದೆ. ಹೀಗೆ ಸಮಸ್ತ ಜೀವ ಜಂತುಗಳಲ್ಲೆಲ್ಲ ಸುಪ್ತವಾಗಿರುವ ಹುದುಗಿರ್ತಕ್ಕಂತಹ ದಿವ್ಯ ಶಕ್ತಿಯನ್ನು ಸಚೇತನಗೊಳಿಸ್ತಕ್ಕಂಥ ಶಕ್ತಿ ಎದರಲ್ಲಿ ಅಡಿಗೆದ ಅಂತಕ್ಕಂಥ ಮಾತನಾಡ್ತಾರೆ. ಅಹಿಂಸೆಯಲ್ಲಿ ಅಡಿಗೆದ ಅಂತಕ್ಕಂಥ ಒಂದು ನಂಬಿಕೆ ಗಾಂಧೀಜಿಯವರಲ್ಲಿ ಇತ್ತು. ಆದುದರಿಂದ ಗಾಂಧೀಜಿಯವರು ಅಹಿಂಸೆ ಏನದ, ಇದು ದಾರ್ಶನಿಕ ಸ್ವರೂಪದ ತಳಹದಿಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಅಂತ ವಿಶಿಷ್ಟವಾದಂತಹ ಶಕ್ತಿ ಅಹಿಂಸೆಯ ಆಚರಣೆಯಲ್ಲಿ ಅದ ಅಂತಕ್ಕಂಥ ನಂಬಿಕೆಯನ್ನು ಏನು ಮಾಡ್ಯಾರ, ಬಲವಾಗಿ ಇಟ್ಕೊಂಡಿದ್ರು. ಈ ನೆಲೆಯಲ್ಲಿ ಅಹಿಂಸೆ ಕುರಿತಾದ ಅವರ ವಿಚಾರಗಳನ್ನು, ಗಾಂಧೀಜಿಯವರ ವಿಚಾರಗಳನ್ನು ವಿಶ್ಲೇಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸತ್ಯ ಅಹಿಂಸೆಗಾಗಿ ಬಲಿದಾನಗೈದಂತಹ ಸಾಕ್ರೆಟಿಸ್ ಮತ್ತು ಯೇಸು ಕ್ರಿಸ್ತರ ವಾಣಿಯಂತೆ ಅಂಗುಲಿ ಮಾಲಾನಂತ ಕ್ರೂರಿಯನ್ನು ತನ್ನ ಆತ್ಮಶಕ್ತಿಯಿಂದಲೇ ಎದುರಿಸಿದ ಬುದ್ಧನಂತಹ ದಿವ್ಯ ಪುರುಷನ ಉಪದೇಶದಂತೆ, ಮಹಾವೀರನಂತಹ ವಿರಕ್ತನ ಸಂದೇಶದಂತೆ ನಮ್ಮ ಕಿವಿಯಲ್ಲಿ ಗುಯಿಗುಡುತ್ತವೆ. ಶುದ್ಧ ಅಹಿಂಸಾವೃತ್ತ ವ್ಯಕ್ತಿಗೆ ವಿಷ ತುಂಬಿದ ಹಾವಿನೊಂದಿಗೂ ಕೂಡ ಏನು ಮಾಡಬಹುದು, ಫ್ರೆಂಡ್ಶಿಪ್ ಅನ್ನು ಮಾಡಬಹುದು, ಸಖ್ಯ ಸಾಧ್ಯವಾಗಬಹುದು ಎಂಬ ಮಾತು ಪ್ರವಾಡ ಪುರುಷನೋರ್ವನ ಅಮೃತವಾಣಿ ಅಂತ ಏನಾಗ್ತದೆ, ಕೇಳಿ ಬರ್ತದೆ. ನಮ್ಮ ನಿಜ ಜೀವನದಲ್ಲಿ ವಿವಿಧ ಬಗೆಯ ಆಚಾರ ವಿಚಾರಗಳನ್ನು ಸಾಕಾರಗೊಳಿಸಲು ಸಾಧ್ಯವಾಗದ ಕೇವಲ ಮೋಹಕ
ಕಲ್ಪನೆಗಳಾಗಿಯೇ ಕಂಡು ಬರ್ತಾವೆ. ಆದ್ದರಿಂದ ಅಹಿಂಸಾ ತತ್ವವು ವಾಸ್ತವಿಕವಾಗಿಯೂ ಆಚರಣೀಯ ತತ್ವವಾಗಿದೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಹೀಗೆ ಅಹಿಂಸೆ ದಾರ್ಶನಿಕವಾದಂತಹ ಒಂದು ಸ್ವರೂಪವನ್ನು ಒಳಗೊಂಡಿದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಎರಡನೇದಾಗಿ ಅಹಿಂಸೆಯ ಪರಿಕಲ್ಪನೆ, ಅದು ಎರಡು ವಿಚಾರಗಳನ್ನು ಒಳಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮೊದಲನೇದೇನಂದ್ರೆ ಸಕಲ ಜೀವಾತ್ಮರೊಂದಿಗೆ ಏಕತೆಯನ್ನು ಸಾಧಿಸುವುದು. ಸಕಲ ಜೀವಾತ್ಮರಲ್ಲಿ ಏಕತೆಯ ಸ್ವರೂಪವನ್ನು, ಎಲ್ಲ ಜೀವಿಗಳು ಒಂದು ಅಂತಕ್ಕಂಥ ಒಂದು ಒಗ್ಗಟ್ಟಿನ ಸಮಸ್ತ ಸಮಭಾವನೆಯನ್ನು ಮೂಡಿಸೋದು. ಇನ್ನೊಂದು ನ್ಯಾಯವಾದಂಥ ವಿಚಾರವನ್ನು, ಯಾವುದು ಒಳ್ಳೆಯದಿದೆಯೋ, ಯಾವುದು ಸತ್ಯವಿದೆಯೋ, ಯಾವುದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆಯೋ ಅಂತ ಒಂದು ವಿಚಾರವನ್ನು ಇನ್ನಿತರರಿಗೆ ಮನವರಿಕೆ ಮಾಡಿಕೊಡಲು ಯಾವುದೇ ಸಂದರ್ಭದಲ್ಲಿ ಹಿಂಸೆಯನ್ನು ಏನು ಮಾಡಬಾರ್ದು, ಬಳಸಬಾರ್ದು ಅಂತಕ್ಕಂಥ ಒಂದು ವಿಚಾರ. ಇಲ್ಲಿ ಎರಡನೇದನ್ನು ನಾವು ಸಾಧಿಸಬೇಕಾದ್ರೆ ಅಂದರೆ ಒತ್ತಾಯ ಮಾಡದೆ ನ್ಯಾಯವಾದಂಥ ವಿಚಾರವನ್ನು ಎಲ್ಲರಲ್ಲಿ ತಿಳಿಸಿಕೊಡ್ಬೇಕಾದ್ರೆ ಅದು ಮುಖ್ಯವಾಗಿ ವ್ಯಕ್ತಿಯಲ್ಲಿ ಬೇಕಾದದ್ದು ಸ್ವಾರ್ಥ ತ್ಯಾಗದ ಅತಿ ಅವಶ್ಯಕ. ಸಮಸ್ತ ಜೀವಿಗಳು ಒಂದೇ, ಸಕಲ ಜೀವರಾಶಿಗಳಿಗೆ ಒಳ್ಳೆಯದನ್ನು ಬಯಸುವುದೇ ಅಹಿಂಸೆಯಾಗಿದೆ. ಎಲ್ಲರಿಗೂ ಜೀವನವನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು, ಅನುಕೂಲಕರವಾದ ವಾತಾವರಣವನ್ನು ಏನು ಮಾಡಬೇಕು, ಸೃಷ್ಟಿ ಮಾಡಿಕೊಡ್ಬೇಕು. ಪರಸ್ಪರ ಪ್ರೀತಿ, ವಿಶ್ವಾಸ, ಸ್ನೇಹ, ಸಹಕಾರ, ಗೌರವ ಬೆಳೆದು ಬರಬೇಕಾದ್ರೆ ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನೋಭಾವನೆ ಬೆಳೆಸಬೇಕು. ಅದು ಅಹಿಂಸೆಯಿಂದ ಮಾತ್ರ ಸಾಧ್ಯ ಆಗ್ತದೆ. ಅಹಿಂಸೆಯೇ ಪರಮ ಧರ್ಮವಾಗಿದೆ. ಅಹಿಂಸೆ ಪರಸ್ಪರ ಪ್ರೇಮವನ್ನು ಮೂಡಿಸ್ತದೆ, ಮಾನವನ ಸಹಜ ಧರ್ಮವಾಗ್ತದೆ. ವ್ಯಕ್ತಿಗಳ ನಡುವೆ ಬೌದ್ಧಿಕ ಮತ್ತು ನೈತಿಕ ಸಂಬಂಧವನ್ನು ಸ್ಥಾಪಿಸ್ತದೆ. ಎಲ್ಲರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದಾಗಿದೆ. ಎಲ್ಲರ ಏಳಿಗೆಯನ್ನು ಪರಸ್ಪರ ಪ್ರೀತಿ ಪ್ರೇಮದ ಆಸರೆಗೆ ಆಧಾರವಾಗಿ ನಿಲ್ತಕ್ಕಂಥದ್ದು ಯಾವುದು, ಅಹಿಂಸೆಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಹಿಂಸೆ ಪೂರ್ಣ ಪ್ರಮಾಣದಲ್ಲಿ ಆಚರಣೆಯಲ್ಲಿ ತರುವುದು ಕಷ್ಟ ಸಾಧ್ಯ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಕೂಡ ಏನು ಮಾಡ್ತಾರೆ, ಒಪ್ಕೋತಾರೆ. ವ್ಯವಹಾರಿಕ ಹಾಗೂ ಸ್ವಲ್ಪ ಮಟ್ಟಿಗೆ ನೈತಿಕ ಸ್ವರೂಪದ ಅಹಿಂಸೆಯನ್ನು ಆಚರಿಸಲು ಸಾಧ್ಯವಾಗಬಹುದಾದರೂ ಗಾಂಧೀಜಿಯವರ ಕಲ್ಪನೆಯಂತೆ ದಾರ್ಶನಿಕ ಸ್ವರೂಪದ ಅಹಿಂಸೆಯನ್ನು ಆಚರಿಸುವುದು ಕಷ್ಟ ಸಾಧ್ಯವಾದುದಾಗಿದೆ. 100ಕ್ಕೆ 100ರಷ್ಟು ಅಹಿಂಸೆಯ ಆಚರಣೆ ಮಾನವನಾಗಿರುವವರೆಗೂ ಸಾಧ್ಯವಾಗದೆಂಬುದು ಗಾಂಧೀಜಿಯವರ ಅಭಿಮತವಾಗಿದೆ. ಮಾನವನು ಸೇವಿಸುವ ಅನ್ನ, ಆಹಾರ, ಪಾನೀಯಗಳೊಂದಿಗೆ ಕ್ರಿಮಿಕೀಟಗಳು ಕೂಡ ಏನು ಮಾಡಲ್ಪಡ್ತಾವ, ಕೊಲ್ಲಲ್ಪಡ್ತಾವ. ಹುಚ್ಚನಂತೆ ವರ್ತಿಸ್ತಕ್ಕಂಥ ವ್ಯಕ್ತಿಯನ್ನ ಕೆಲವು ಸಂದರ್ಭದಲ್ಲಿ ಆತನ ಉಪಟಳವನ್ನು ತಡೆಯುವುದಕ್ಕಾಗಿ ಗುಂಡು ಹಾಕಿ ಸಾಯಿಸಬೇಕಾಗಬಹುದು. ಗುಣಪಡಿಸಲಾರದಂಥ ರೋಗ ರುಜಿನಗಳಿಂದ ಬಳಲ್ತಕ್ಕಂಥ ವ್ಯಕ್ತಿಗೆ ಆತನ ನೋವನ್ನು, ನರಳಾಟವನ್ನು ಕಡಿಮೆ ಮಾಡುವ ಸಲುವಾಗಿ ಆತನಿಗೆ ಸುಖಪ್ರದವಾದ ಮರಣವನ್ನು ಕಲ್ಪಿಸಿಕೊಡ್ತಕ್ಕಂಥ ಸಂದರ್ಭ ಒದಗಿ ಬರ್ತದೆ. ಇದು ಉದಾಹರಣೆ ಅಂತ ಹೇಳಬೇಕಂತಂದ್ರೆ, ಗಾಂಧೀಜಿಯವರ ಆಶ್ರಮದಲ್ಲಿ ಕರುವೊಂದು ನೋವಿನಿಂದ ನರಳುತ್ತಿದ್ದಾಗ ಕರುಣೆಯಿಂದಲೇ ಅದನ್ನು ಕೊಲ್ಲಲು ಗಾಂಧೀಜಿ ಸ್ವತಃ ಅನುಮತಿಯನ್ನು ಕೊಟ್ಟಿದ್ರು ಅಂತಕ್ಕಂಥ ಸಂಗತಿಯನ್ನು ನಾವು ಕಾಣಬಹುದು. ಅಹಿಂಸೆ ಎಲ್ಲಿಯವರೆಗೆ ಸಾಧ್ಯ ಆಗ್ತದೆ ಅಲ್ಲಿಯವರೆಗೆ ನಾವು ಅಹಿಂಸಾ ಕ್ರಮದಲ್ಲಿ ನಾವೇನು ಮಾಡಬೇಕು, ವರ್ತಿಸಬೇಕು. ಎಂಥ ಸಂದರ್ಭದಲ್ಲಿಯೂ ಕೂಡ ಅಹಿಂಸೆಯನ್ನು ತ್ಯಜಿಸ್ತಕ್ಕದ್ದಲ್ಲ ಅಂತಕ್ಕಂಥ ಮಾತು ಗಾಂಧೀಜಿಯವರು ಏನು ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಅಹಿಂಸೆ ಅಂತಕ್ಕಂಥದ್ದು ಹೇಡಿಗಳ ಲಕ್ಷಣ ಅಲ್ಲ, ಹೇಡಿತನದ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದೊಂದು ಹೇಡಿಗಳ ಲಕ್ಷಣ ಅಲ್ಲ. ಮೆತ್ತಗಿದ್ದವ್ರನ್ನ ಮಣಕಲೆ ಗುದ್ದಿದ್ರಂತ. ಹಂಗಂದ್ರೆ ಅಹಿಂಸೆಯನ್ನು ನಾವು ಯಾವಾಗಲೂ ಅನುಸರಿಸಬೇಕು ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದ್ರೆ ಖರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ
ಕೆಲವೊಂದು ಆಪತ್ಕಾಲದಂಥ ಸಂದರ್ಭದಲ್ಲಿ ಹಿಂಸೆಯನ್ನು ಮಾಡುವುದೇನಾಗ್ತದೆ, ಅನಿವಾರ್ಯವಾಗಿ ಕಂಡು ಬರ್ತದೆ. ಅಹಿಂಸೆಯ ದುರುಪಯೋಗವಾದಾಗ ನಾವು ಹಿಂಸೆಯಿಂದ ಅದನ್ನು ನಾವೇನು ಮಾಡಬೇಕು, ತಡೆಗಟ್ಟಬೇಕಾಗ್ತದೆ. ಉದಾಹರಣೆ ಹೇಳಬೇಕಂದ್ರೆ ಭಾರತ ವಿಭಜನೆಯೊಂದಿಗೆ ಪಶ್ಚಿಮ ಬಂಗಾಳದ ನೌಕಾಲಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳು ನಡೆದಾಗ ಸ್ತ್ರೀಯರ ಮಾನಭಂಗವಾದದ್ದನ್ನು ಕೇಳಿದಾಗಲೂ ಜೀವವನ್ನು ಒತ್ತಿ ಇಟ್ಟಾದರೂ ನಿಮ್ಮ ಸ್ತ್ರೀಯರ ಮಾನ ಸಂರಕ್ಷಣೆ ಮಾಡಬೇಕಾಗಿತ್ತು ಎಂದು ಅವರು ಹೇಳಿದರು. ಸಿಟ್ಟಿನ ಒಂದು ವಿಚಾರ, ಸಿಟ್ಟಿನ ಮೂಲಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನಾವು ಅರ್ಥೈಸಬಹುದಾಗಿದ್ದೇನೆಂದ್ರೆ, ಅಹಿಂಸೆಯನ್ನು ಆಯ್ದುಕೊಳ್ಳುವಾಗ ಅದರ ಉದ್ದೇಶ, ಅದರಿಂದ ಆಗ್ತಕ್ಕಂಥ ಫಲ ಮತ್ತು ಫಲದ ಲಭ್ಯತೆಗಾಗಿ ಅನುಸರಿಸುವ ಮಾರ್ಗ, ಇವುಗಳ ಸಮಗ್ರ ಚಿತ್ರಣ ನಮ್ಮ ಕಣ್ಣೆದುರಿಗಿರಬೇಕು. ಅಹಿಂಸೆಯ ಆಚರಣೆಯಲ್ಲಿ ಕೆಲವು ಸಂದರ್ಭದಲ್ಲಿ ಹಿಂಸೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದರೂ ಕೂಡ ನಾವು ಹಿಂಸೆಯನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಯಾರು ಹೇಳ್ತಾ ಇದ್ದಾರೆ, ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಅಹಿಂಸೆ ಒಂದು ಮಹತ್ವದ ಆದರ್ಶವಾದವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅಹಿಂಸೆ ಒಂದು ಮಹತ್ವದ ಆದರ್ಶವಾದುದಾಗಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅಹಿಂಸೆ ಕೇವಲ ಸಾಧುಗಳ ಸಂತರ ನಡವಳಿಕೆ ಅಂತ ಮಾತ್ರ ನಾವು ತಿಳಿದುಕೊಳ್ಳದೆ, ನಾವು ಕೂಡ ಜನಸಾಮಾನ್ಯರು ಕೂಡ ಅಹಿಂಸೆಯನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯದ. ಅಹಿಂಸೆಯೇ ಮಾನವ ಧರ್ಮವಾಗ್ಯದ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಜಾಪೀಡಕನ ಇಚ್ಛೆಯ ವಿರುದ್ಧ ಅವನ ಎದುರಿಗೆ ನಮ್ಮ ಆತ್ಮಬಲವನ್ನು ಒಡ್ಡುವುದು ಎಂದು ಅರ್ಥ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಹಿಂಸೆಯ ವೃತ್ತದ ಆಚರಣೆಯಲ್ಲಿ ಭಾರತದ ಹೊಣೆಗಾರಿಕೆ ಅಧಿಕವಾಗಿದೆ. ಭಾರತ ದೇಶ ಅಹಿಂಸಾ ಪ್ರಧಾನವಾದಂಥ ದೇಶ ಆಗಿದೆ. ವಿಶ್ವಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ನಡೀಬೇಕು. ಅನೇಕರು ಗಾಂಧೀಜಿಯಿಂದ ಸ್ಫೂರ್ತಿ ಪಡೆದು ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗಿರುವುದನ್ನು ನಾವು ಕಾಣಬಹುದು. ಉದಾಹರಣೆಗೆ ಮಾರ್ಟಿನ್ ಲೂಥರ್ ಕಿಂಗ್ ಬಿಳಿಯರ ಮನ ಪರಿವರ್ತನೆಗಾಗಿ ಅಹಿಂಸಾತ್ಮಕವನ್ನು ಹೋರಾಟ ಮಾಡಿದರು. ಬರ್ಟ್ರಾಂಡ್ ರಸಲ್ ಅಮೆರಿಕದಲ್ಲಿ ವರ್ಣಭೇದ ನೀತಿಯನ್ನು ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಹೀಗೆ ಅಹಿಂಸೆಯ ಬಗೆಗೆ ಗಾಂಧೀಜಿಯವರು ಆದರ್ಶವಾದಂಥ ವ್ಯಕ್ತಿಯಾಗಿದ್ದರು, ಆದರ್ಶಪ್ರಾಯ ವ್ಯಕ್ತಿಯಾಗಿದ್ದರು ಅಂತಕ್ಕಂಥ ಮಾತನ್ನ ವಿಚಾರಗಳನ್ನು ನಾವು ಈ ಮೂಲಕ ಏನು ಮಾಡಬಹುದು, ತಿಳಿದುಕೊಳ್ಬಹುದು. ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ತತ್ವಗಳ ಆಧಾರದ ಮೇಲೆ ರಾಜಕೀಯ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಏನು ಮಾಡಿದರು. ರಾಜಕೀಯ ವ್ಯವಸ್ಥೆಯಲ್ಲಿ ತತ್ವ ಆಧಾರಿತವಾಗಿರಬೇಕು. ಅದು ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ಒಳಗೊಂಡಂತಹ ವ್ಯವಸ್ಥೆಯಿಂದ ಕೂಡಿರಬೇಕು. ಗಾಂಧೀಜಿಯವರು ಗೋಖಲೆ ಅವರಿಂದ ಸಾಕಷ್ಟು ಪ್ರಭಾವಕ್ಕೆ ಒಳಗಾಗಿದ್ದರು. ಗೋಖಲೆ ಅವರಂತೆ ರಾಜಕೀಯದಲ್ಲಿ ಆಧ್ಯಾತ್ಮಿಕವಾದ ತತ್ವಗಳನ್ನು ನೆಲೆಗೊಳಿಸಲಿಕ್ಕೆ ಬಯಸಿದ್ರು. ಗೋಖಲೆ ಅವರಿಗಿಂತಲೂ ಅಹಿಂಸಾ ವಿಚಾರದಲ್ಲಿ ಗಾಂಧೀಜಿಯವರು ಬಹಳಷ್ಟು ಆಳವಾದ ಮತ್ತು ವಿಶಾಲವಾದ ಕಲ್ಪನೆಯನ್ನು ಹೊಂದಿದ್ರು. ಅರಿಸ್ಟಾಟಲ್ ಅವರು ರಾಜಕೀಯವನ್ನು ಧರ್ಮದಿಂದ ಬೇರ್ಪಡಿಸಿದ್ದರೆ ಗಾಂಧೀಜಿಯವರು ಅದನ್ನು ವಿರೋಧಿಸಿ ರಾಜಕೀಯವು ಸತ್ಯ ಮತ್ತು ಅಹಿಂಸೆಯ ಆಧಾರಿತವಾದಂತಹ ಧರ್ಮಶಾಸ್ತ್ರದಿಂದ ಕೂಡಿರಬೇಕು. ಅಂದಾಗ ಮಾತ್ರ ಹಿಂಸಾತ್ಮಕವಲ್ಲದಂತಹ ಒಂದು ರಾಜಕೀಯ ಆಡಳಿತ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಏನದ ಸಾಧ್ಯದ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾ ಇದ್ರು. ನನ್ನ ದೇಶದ ಸೇವೆಯಿಂದ ಮತ್ತು ಮಾನವೀಯ ಸೇವೆಯಿಂದ
ನನಗೆ ಮುಕ್ತಿ ಎಂದು ಗಾಂಧೀಜಿಯವರು ಹೇಳುತ್ತಿದ್ದರು. ನಾನು ಜೀವಂತ ಇರುವ ಎಲ್ಲ ಜೀವಿಗಳೊಂದಿಗೂ ನನ್ನನ್ನು ಗುರುತಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಗೀತೆಯಲ್ಲಿ ಹೇಳಿದಂತೆ ನಾನು ವೈರಿ ಮತ್ತು ಸ್ನೇಹಿತರೊಂದಿಗೆ ಸರಿ ಸಮಾನವಾಗಿ ಶಾಂತವಾಗಿ ಇರಬಯಸುತ್ತೇನೆ. ಅಂತಿಮ ಸತ್ಯದ ಕಡೆಗೆ ನನ್ನ ಪ್ರಯಾಣದಲ್ಲಿಯೇ ನಾನು ರಾಷ್ಟ್ರಭಕ್ತಿತ್ವವನ್ನು ಕಂಡುಕೊಳ್ಳುತ್ತೇನೆ. ಹೀಗಾಗಿ ನನಗೆ ನನ್ನ ಧರ್ಮ ಮತ್ತು ರಾಜ್ಯ ಧರ್ಮದ ನಡುವೆ ಅಂತರ ಕಾಣುತ್ತಿಲ್ಲ. ಧರ್ಮವಿಲ್ಲದ ರಾಜಕೀಯ ವ್ಯವಸ್ಥೆ ಆತ್ಮವಿಲ್ಲದ ಜೀವವಿಲ್ಲದ ಪ್ರಾಣಿಯಂತೆ ಸತ್ತ ದೇಹಕ್ಕೆ ಸಮಾನವಾದುದಾಗಿದೆ. ಈಗ ಹೇಳಿರುವ ಗಾಂಧೀಜಿಯವರು ಯಾವುದಾದರೂ ಧರ್ಮವೇ ಅಥವಾ ಧಾರ್ಮಿಕ ಮುಖಂಡರೇ ದೇವರ ಹೆಸರಿನಲ್ಲಿ ರಾಜ್ಯವಾಳಬೇಕು ಅಂತ ಹೇಳಿರುವರೇ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ. ಖಂಡಿತವಾಗಿಯೂ ಅಲ್ಲ. ಧರ್ಮದಿಂದ ರಾಜಕೀಯ ನಡೆಸುವುದೆಂದರೆ ನ್ಯಾಯ ಮತ್ತು ಸತ್ಯಕ್ಕೆ ರಾಜ್ಯದಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಕೊಡುವುದು ಎಂದು ಅರ್ಥ. ಏಕೆಂದರೆ ಧಾರ್ಮಿಕ ಮನೋಭಾವನೆಯುಳ್ಳ ರಾಮ ಸತ್ ಹರಿಶ್ಚಂದ್ರರಂತೆ ರಾಜಕಾರಣಿಗಳು ದಬ್ಬಾಳಿಕೆ ರಹಿತವಾದಂತಹ ಶೋಷಣೆ ರಹಿತವಾದಂತಹ ಆಡಳಿತ ವ್ಯವಸ್ಥೆಯನ್ನು ಏನು ಮಾಡಬೇಕು, ಕಾರ್ಯರೂಪದಲ್ಲಿ ತರಬೇಕು. ಅಂದಾಗ ಮಾತ್ರ ಅಹಿಂಸಾತ್ಮಕವಾದಂತಹ ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ವಿಚಾರವನ್ನು ಏನು ಮಾಡಿದರು, ಗಾಂಧೀಜಿಯವರು ವ್ಯಕ್ತಪಡಿಸಿದರು. ಆದರ್ಶಪ್ರಾಯವಾದ ವಿಚಾರವನ್ನು ಆಡಳಿತ ವ್ಯವಸ್ಥೆಯಲ್ಲಿ ಗಾಂಧೀಜಿಯವರು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಗಾಂಧೀಜಿಯವರ ದೃಷ್ಟಿಯಲ್ಲಿ ರಾಜ್ಯವೆಂದರೆ ಹಿಂಸೆ ಮತ್ತು ಬಲಗಳ ಒಂದು ಬೃಹತ್ ಸಂಘಟನೆ. ಅಹಿಂಸಾತ್ಮಕವಾದ ಪರಮ ಪ್ರತಿಪಾದಕರು ಆದಂತಹ ಅದರ ಅನುಯಾಯಿಗಳು ಆದಂತಹ ಅವರು ರಾಷ್ಟ್ರ ಇಂಥ ಸ್ವರೂಪವನ್ನು ಒಪ್ಪುವುದಿಲ್ಲ. ಗಾಂಧೀಜಿಯವರ ಪ್ರಕಾರ ರಾಷ್ಟ್ರದಲ್ಲಿ ಜನತೆಗೆ ನೈತಿಕ ಅಧಿಕಾರಗಳ ಸಾರ್ವಭೌಮತ್ವತೆ ಇರಬೇಕೆಂದು ಪ್ರತಿಪಾದನೆ ಮಾಡಿದರು. ಗಾಂಧೀಜಿಯವರು ಸಹ ವಾಸ್ತವಿಕವಾಗಿ ರಾಷ್ಟ್ರವನ್ನು ನೋಡದೆ ಪ್ಲೇಟೋರಂತೆ ಆದರ್ಶದ ದೃಷ್ಟಿಯಿಂದ ರಾಷ್ಟ್ರವನ್ನು ನೋಡಿದ್ದಾರೆ. ರಾಮರಾಜ್ಯ ಅಥವಾ ಭೂಮಿಯ ಮೇಲೆ ದೇವತಾ ರಾಜ್ಯದ ಆದರ್ಶವನ್ನು ಪ್ರತಿಪಾದಿಸುವ ಗಾಂಧೀಜಿಯವರು ನೈತಿಕ ಮೌಲ್ಯಗಳಿಗೆ ಶ್ರೇಷ್ಠ ಪ್ರಾಶಸ್ತ್ಯವನ್ನು ಕೊಟ್ಟರು. ಆಧುನಿಕ ರಾಷ್ಟ್ರಗಳ ಅವಶ್ಯಕತೆಯಿಲ್ಲ ಎಂಬುದು ಗಾಂಧೀಜಿಯವರ ವಾದ. ಆದರೆ ತುರ್ತಾಗಿ ರಾಷ್ಟ್ರದ ಅಧಿಕಾರವನ್ನು ಮೊಟಕುಗೊಳಿಸತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ರಾಷ್ಟ್ರದಲ್ಲಿ ಜನರ ನೈತಿಕ ಮೌಲ್ಯಗಳು ಬಲಗೊಳ್ಳುವವರೆಗೆ ಶ್ರೇಷ್ಠ ಆದರ್ಶ ನಿಸ್ವಾರ್ಥಿ ಜನರ ಪಡೆಯು ಸಿದ್ಧವಾಗುವವರೆಗೆ ರಾಷ್ಟ್ರ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಾರ್ಚ್ 1922ರಲ್ಲಿ ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಆದರ್ಶ ಸಮಾಜ ಮತ್ತು ಆದರ್ಶ ಸ್ವರಾಜ್ಯ ಹೇಗೆ ಇರಬೇಕೆಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದರ್ಶ ಸಮಾಜಗಳಾಗಲಿ ಸಮಾಜದಲ್ಲಿ ರೈಲುಗಳಾಗಲಿ, ಆಸ್ಪತ್ರೆಗಳಾಗಲಿ, ಯಂತ್ರಗಳಾಗಲಿ, ಸೈನ್ಯ ಶಕ್ತಿ, ನೌಕಾದಳ, ಕಾಯ್ದೆ ಮತ್ತು ನ್ಯಾಯಾಲಯಗಳ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ಕಾರಣವನ್ನು ನಾವು ಸುಲಭವಾಗಿ ತಿಳಿಯಬಹುದು. ಹಳ್ಳಿಗಳು ಅಥವಾ ಹಳ್ಳಿಗಳ ಸಮೂಹವು ಸ್ವತಂತ್ರವಾಗಿ ಸ್ವಾವಲಂಬನೆಯಿಂದ ತನಗೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನು ತಮ್ಮಲ್ಲಿಯೇ ಸೃಷ್ಟಿಸಿಕೊಂಡಾಗ ಎಲ್ಲರೂ ಉತ್ತಮವಾದಂತಹ ಆರೋಗ್ಯಕರವಾದಂತಹ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಏನಾಗ್ತದೆ, ಸಾಧ್ಯವಾಗ್ತದೆ. ಯುದ್ಧವನ್ನು ಮಾಡದೇ ಇದ್ದಾಗ ರೈಲು, ಆಸ್ಪತ್ರೆ, ಬೃಹತ್ ಉದ್ಯಮ, ಸೈನ್ಯ, ನೌಕಾದಳ, ಕಾನೂನು ಮತ್ತು ನ್ಯಾಯಾಲಯಗಳ ಅವಶ್ಯಕತೆ ಬೀಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಗ್ರಾಮದಲ್ಲಿ ಸ್ವರಾಜ್ಯದ ಪರಿಕಲ್ಪನೆ ಮೂಡಬೇಕು. ಎಲ್ಲ ಸಂಸ್ಥೆಗಳು ತಮ್ಮ ತಮ್ಮ ಆಡಳಿತ ವ್ಯವಸ್ಥೆಯನ್ನು ತಾವೇ ರೂಪಿಸಿಕೊಳ್ಬೇಕು ಅಂತಕ್ಕಂಥ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಒತ್ತಿ ಹೇಳ್ತಾ ಇದ್ದಾರೆ. ಹೀಗೆ ಗಾಂಧೀಜಿಯವರು ಅಹಿಂಸಾತ್ಮಕವಾದ ಧರ್ಮದ ನೆಲೆಗಟ್ಟಿನ ಮೇಲೆ ರಾಜಕೀಯ ಆಡಳಿತ ವ್ಯವಸ್ಥೆ ರೂಪುಗೊಳ್ಳಬೇಕು, ಎಲ್ಲರಿಗೂ ಸರಿಸಮಾನದಂಥ ನ್ಯಾಯ ಮತ್ತು ಸಿಗಬೇಕು, ಆಡಳಿತ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಒಂದು ಅವಕಾಶ ಸಿಗಬೇಕು, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಒತ್ತಿ ಹೇಳ್ತಾ ಇದ್ದಾರೆ. ಹೀಗೆ ರಾಜಕೀಯ ಆಡಳಿತ ವ್ಯವಸ್ಥೆ
ನ್ಯಾಯಯುತವಾಗಿರಬೇಕು, ಧರ್ಮ ಮಾರ್ಗದಲ್ಲಿರಬೇಕು. ಅಂದಾಗ ಸುಂದರವಾದಂತಹ ಸುಖ, ಶಾಂತಿ, ಸಮಾಧಾನ ಹೊಂದತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಬಲವಾದಂತಹ ನಂಬಿಕೆಯನ್ನು ಗಾಂಧೀಜಿಯವರು ಇಟ್ಕೊಂಡು ಸತ್ಯ ಮತ್ತು ಅಹಿಂಸೆಯ ಆಧಾರಿತವಾದಂತಹ ತತ್ವಗಳನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಅಡಕಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ತತ್ವಗಳಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರವನ್ನು ಒತ್ತಿ ಹೇಳ್ತಾರೆ. ಶೋಷಣೆ ರಹಿತ ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆ. ಶೋಷಣೆ ರಹಿತವಾದಂತಹ ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡುವುದು ಬಹಳ ಅವಶ್ಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾರ್ಮಿಕರ ಶೋಷಣೆ ರಹಿತ ಕೈಗಾರಿಕಾ ಆರ್ಥಿಕ ವ್ಯವಸ್ಥೆಯ ಕನಸನ್ನು ಗಾಂಧೀಜಿಯವರು ಕಂಡಿದ್ದರು. ಆರ್ಥಿಕ ಮೂಲಭೂತ ನೈತಿಕತೆ ಹಾಗೂ ನಿಸರ್ಗ ತತ್ವದ ತಳಹದಿಯ ಮೇಲೆ ಶೋಷಣೆ ರಹಿತ ಅಹಿಂಸೆಯಿಂದ ಕೂಡಿದಂತಹ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟತಕ್ಕಂಥ, ಅದರ ಮೂಲಕ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡುವ ಕನಸನ್ನು ಕಂಡಿದ್ರು. ನಿಸರ್ಗವು ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯತೆಗಳನ್ನು ಪೂರೈಸಬಲ್ಲದು, ಆದರೆ ಮಾನವನ ದುರಾಶೆಗಳನ್ನಲ್ಲ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿ, ಆಧುನಿಕ ಆರ್ಥಿಕ ವ್ಯವಸ್ಥೆಯು ಆರ್ಥಿಕ ಅಸಮಾನತೆಗೆ, ಬಡವರ ಶೋಷಣೆಗೆ ಎಡೆಮಾಡಿಕೊಡ್ತದೆ. ಆದುದರಿಂದ ಅದನ್ನು ಬಲವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲರ ಜೀವನ ನಿರ್ವಹಣೆಗೆ ಅನುಕೂಲವಾಗತಕ್ಕಂತಹ ಸತ್ಯ ಮತ್ತು ಅಹಿಂಸೆಯ ತತ್ವಗಳಿಂದ ಕೂಡಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಕಾರ್ಯರೂಪದಲ್ಲಿ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಆದಾಯ ತರುವಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ತೊಡಗಬೇಕಾದರೆ ಅದರ ಪ್ರತಿಫಲ ಎಲ್ಲರಿಗೂ ಸಿಗಬೇಕಾತಂತಂದ್ರೆ ಎಲ್ಲರೂ ದುಡಿಯುವ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರಿಗೆ ದುಡಿಲಿಕ್ಕೆ ಸರಿ ಸಮಾನವಾದಂತಹ ಅವಕಾಶವನ್ನು ಒದಗಿಸಿಕೊಡ್ಬೇಕು. ಅಂದಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ ನ್ಯಾಯ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೋಸ್ಕರವಾಗಿ ಎಲ್ಲರನ್ನ ಒಳಗೊಂಡು ದುಡಿಲಿಕ್ಕೆ ಅವಕಾಶ ಇರುವಂತಹ ಗೃಹ ಮತ್ತು ಗುಡಿ ಕೈಗಾರಿಕೆಗಳ ಬೆಳವಣಿಗೆ ಆಗಬೇಕು. ಗೃಹ ಮತ್ತು ಗುಡಿ ಕೈಗಾರಿಕೆಗಳು ನಿಸರ್ಗ ಸಹಜವಾಗಿ ಸಿಗ್ತಕ್ಕಂಥ ರಾ ಮಟೀರಿಯಲ್ಸ್, ಸ್ಥಳೀಯವಾಗಿ ಲೋಕಲಿ ಅವೈಲೇಬಲ್ ಇರತಕ್ಕಂಥ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಕಾರ್ಯವನ್ನು, ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ಎಲ್ಲರಿಗೂ ಉದ್ಯೋಗಾವಕಾಶಗಳು ಸಿಗ್ತಾವೆ. ಎಲ್ಲರಿಗೂ ಮೂಲಭೂತ ಅವಶ್ಯಕತೆಗಳನ್ನು ಖರೀದಿ ಮಾಡಲಿಕ್ಕೆ ಪರ್ಚೇಸಿಂಗ್ ಪವರ್, ಖರೀದಿಸುವ ಶಕ್ತಿ ದೊರಕುತ್ತದೆ. ಹೀಗಾಗಿ ಎಲ್ಲರೂ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಕೂಡಿ ದುಡಿಯೋದ್ರಿಂದ ಆಲಸ್ಯತನಾಗಲಿ, ವ್ಯರ್ಥ ಕಾಲಹರಣ ಮಾಡುವುದಾಗಲಿ, ಸಮಯವನ್ನು ಕಳೆಯಲಿಕ್ಕೆ ಜೂಜಾಟ ಆಗಲಿ, ಮತ್ತಿತರ ದುಶ್ಚಟಗಳಲ್ಲಿ ತೊಡಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಸ್ವಾತಂತ್ರ್ಯ ದೊರೀತದೆ. ಆರ್ಥಿಕ ಸ್ವಾತಂತ್ರ್ಯ ದೊರೀತಂದ್ರೆ ಬಡತನ, ಭಿಕ್ಷಾಟನೆ, ಪರಾವಲಂಬನೆ ಪ್ರವೃತ್ತಿ ಕಡಿಮೆಯಾಗಿ ವ್ಯಕ್ತಿ ಜೊತೆಗೆ ಕುಟುಂಬವೂ ಕೂಡ ಏನಾಗ್ತದೆ, ಆರ್ಥಿಕವಾಗಿ ಸಬಲವಾಗ್ತದೆ. ಸಾಮಾಜಿಕವಾಗಿ ಉನ್ನತವಾದ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿ ಬೆಳವಣಿಗೆ ಆಗುವುದರ ಜೊತೆಗೆ ದೇಶ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಏನು ಮಾಡ್ತಾ ಇದ್ದಾರೆ, ಒತ್ತಿ ಹೇಳ್ತಾ ಇದ್ದಾರೆ. ಹೀಗೆ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯನ್ನು ತರ್ತಕ್ಕಂಥ ಒಂದು ಸಂಗತಿಯನ್ನು ಕೂಡ ಏನು ಮಾಡ್ತಾರೆ, ಸತ್ಯ ಮತ್ತು ಅಹಿಂಸೆಯ ತತ್ವಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ಅದರಂತೆ ಸಮಾನತೆ, ಸಾಮಾಜಿಕ ಸೇವೆ, ಸಮಾನತೆ ಮತ್ತು ಸಾಮಾಜಿಕ ಸೇವೆ, ಸ್ವಾವಲಂಬನೆ, ಸ್ವಯಂ ಪರಿಪೂರ್ಣತೆ, ಇದು ಕೂಡ ಬಹಳ ಮಹತ್ವದಂತ ಸಂಗತಿಯಾಗಿದೆ. ಇಲ್ಲಿ ಧರ್ಮದರ್ಶಿ ತತ್ವವನ್ನು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆರ್ಥಿಕ ಸಮಾನತೆಗೆ ಸೂಕ್ತವಾದಂಥ ಪರಿಹಾರ ಧರ್ಮದರ್ಶಿ ತತ್ವ ಒದಗಿಸಿಕೊಡ್ತದೆ. ಶ್ರೀಮಂತ ವರ್ಗದವರು ಹೆಚ್ಚಿನ ದುಡಿಯುವಂಥ ಒಂದು ಶಕ್ತಿ ಇರತಕ್ಕಂಥವರು ತಮ್ಮ ಕರ್ತೃತ್ವ ಶಕ್ತಿ, ಕೌಶಲ್ಯತೆಗಳಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ಬಂಡವಾಳವನ್ನು ಶೇಖರಣೆ ಮಾಡಬೇಕು. ಬಂಡವಾಳದಲ್ಲಿ ಸ್ವಲ್ಪ ಭಾಗವನ್ನು ಬಡವರ, ದೀನರ, ದಲಿತರ
ಏಳಿಗೆಗೋಸ್ಕರ ಉಪಯೋಗ ಮಾಡಬೇಕು. ಇದರಿಂದ ಏನಾಗ್ತದೆ, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಅಸಮಾನತೆ ಅಂತಕ್ಕಂಥ ಏನಾಗ್ತದೆ ನಿವಾರಣೆ ಆಗ್ತದೆ ಅಂತಕ್ಕಂಥ ಮಾತನ್ನ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ಅದರಂತೆ ಮಾನವೀಯ ಮೌಲ್ಯ ಆಧಾರಿತವಾದಂತಹ ಶಿಕ್ಷಣ ಪದ್ಧತಿ ಮಾನವೀಯ ಮೌಲ್ಯ ಆಧಾರಿತವಾಗಿರಬೇಕು. ಅಂದಾಗ ಮಾತ್ರ ಎಲ್ಲರೂ ನ್ಯಾಯಯುತವಾಗಿ ತಿಳುವಳಿಕೆಯನ್ನು ಮೂಡಿಸಿಕೊಳ್ಳಿಕ್ಕೆ ಏನಾಗ್ತದೆ ಸಾಧ್ಯವಾಗ್ತದೆ. ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ತಿಳಿಸಿಕೊಡ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು. ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು. ಜನರ ಮನಸ್ಸು ಅರಳಿಸುವಂತಹ ಶಿಕ್ಷಣವನ್ನು ಕೊಡಬೇಕು. ಕೈಗಳಿಗೆ ಉದ್ಯೋಗ ಅವಕಾಶವನ್ನು ಕೊಡ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು. ಅಂತ ಶಿಕ್ಷಣದಿಂದ ಪಾಶ್ವೀಯ ಗುಣಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಪರಿಶುದ್ಧತೆ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಆರೋಗ್ಯದ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆರೋಗ್ಯವೇ ಭಾಗ್ಯ. ಸ್ವಚ್ಛತೆಯನ್ನು ನಾವು ಕಾಯ್ದುಕೊಳ್ಬೇಕು. ವೈಯಕ್ತಿಕ ಸ್ವಚ್ಛತೆ ಮತ್ತು ಸಾಮಾಜಿಕ ಸ್ವಚ್ಛತೆ ಇವೆರಡೂ ಸಂಗತಿಗಳು ಬಹಳ ಪ್ರಮುಖವಾದವುಗಳಾಗ್ಯವ. ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಹಿತಮಿತವಾಗಿ ಆಹಾರವನ್ನು ನಾವೇನು ಮಾಡಬೇಕು, ಸೇವನೆ ಮಾಡಬೇಕು. ನಿಸರ್ಗ ಸಹಜವಾಗಿ ಸಿಗ್ತಕ್ಕಂಥ ಸಸ್ಯಾಹಾರವನ್ನು ಸೇವನೆ ಮಾಡಬೇಕು. ಮಾಂಸಾಹಾರವನ್ನು ಸೇವನೆ ಮಾಡಬಾರದು. ಮಾಂಸಾಹಾರದಿಂದ ಹಿಂಸೆಗೆ ಪ್ರಚೋದನೆ ಕೊಟ್ಟಂತಾಗ್ತದೆ. ನಿಸರ್ಗ ಸಹಜವಾಗಿ ಸಿಗ್ತಕ್ಕಂಥ ಔಷಧಗಳನ್ನು ಉಪಯೋಗ ಮಾಡಬೇಕು. ನಿಸರ್ಗ ಸಹಜವಾಗಿ ಸಿಗ್ತಕ್ಕಂಥ ಔಷಧಗಳನ್ನು ನಾವು ಉಪಯೋಗ ಮಾಡುವುದರಿಂದ ಈ ಆಧುನಿಕ ಔಷಧಗಳ ತಯಾರಿಕೆಗಾಗಿ, ಅದರ ಸಂಶೋಧನೆಗಾಗಿ ಪ್ರಾಣಿ ಪಶು ಪಕ್ಷಿಗಳನ್ನು ಬಲಿ ಕೊಡುವುದನ್ನು ತಪ್ಪಿಸಿದಂತೆ ಆಗ್ತದೆ. ಹೀಗೆ ನಿಸರ್ಗ ಸಹಜವಾಗಿ ಸಿಗ್ತಕ್ಕಂಥ ಆಹಾರವನ್ನು, ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಶೇಂಗಾ ಬಡವರ ಬಾದಾಮಿ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳ್ತಾ ಇದ್ದಾರೆ. ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ಅನುಷ್ಠಾನದಲ್ಲಿ ತರಬೇಕಾದ್ರೆ ನಾವು ಮಾಂಸಾಹಾರವನ್ನು ತ್ಯಜಿಸಬೇಕು ಅಂತಕ್ಕಂಥ ಮಾತು ಹೇಳಿರುವುದು ಇಲ್ಲಿ ಬಹಳ ಅತಿ ಅವಶ್ಯವಾದಂಥ ಒಂದು ವಿಚಾರವಾಗಿದೆ. ಅಹಿಂಸಾತ್ಮಕ ಹೋರಾಟ. ಗಾಂಧೀಜಿಯವರು ಅಹಿಂಸಾತ್ಮಕವಾದಂತಹ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಿಂಸೆರಹಿತವಾದಂತಹ ಯುದ್ಧ. ಗಾಂಧೀಜಿಯವರು ಅಹಿಂಸಾತ್ಮಕ ಹೋರಾಟಕ್ಕೆ ಕರೆಯನ್ನು ಕೊಡ್ತಾರೆ. ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ಏಕೆಂದರೆ ಸತ್ಯ ಮತ್ತು ಅಹಿಂಸೆಯನ್ನು ಕೂಡಿದಂತಹ ಹೋರಾಟದಿಂದ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಲು ಏನಿಲ್ಲ ಸಾಧ್ಯವಿಲ್ಲ. ಹಿಂಸೆಯ ಮೂಲಕ ನಾವು ಹೋರಾಟ ಮಾಡಿದರೆ ಜಯವನ್ನೇನೋ ಪಡೆಯಬಹುದು, ಆದರೆ ಅದರಿಂದ ಉಂಟಾಗ್ತಕ್ಕಂತಹ ದುಷ್ಪರಿಣಾಮಗಳು ಘನಘೋರವಾಗಿರ್ತವೆ. ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ಅನೇಕರು ಮರಣವನ್ನು ಹೊಂದ್ತಾರೆ, ಅಂಗವಿಕಲರಾಗ್ತಾರೆ. ಅವರನ್ನು ಅವಲಂಬಿಸಿದ ಕುಟುಂಬ ಅನಾಥ ಆಗ್ತದೆ. ಅವರ ಹೆಂಡತಿ ಮಕ್ಕಳು ವಿಧೇಯರಾಗ್ತಾರೆ. ಆದುದರಿಂದ ಹಿಂಸೆ ರಹಿತವಾದಂತಹ ಯುದ್ಧ ಅಂತಕ್ಕಂಥ ಒಂದು ಮಾತನ್ನು ಅವರು ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಸತ್ಯ ಮತ್ತು ಅಹಿಂಸೆ ತತ್ವಗಳು ಪ್ರಬಲ ಅಸ್ತ್ರಗಳು ಇದ್ದಂತೆ. ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಸತ್ಯ ಮತ್ತು ಅಹಿಂಸೆ ಅಂತಕ್ಕಂಥ ಪ್ರಬಲ ಅಸ್ತ್ರಗಳನ್ನು ಉಪಯೋಗಿಸುವುದರಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು, ಅದರ ಅಸ್ತಿತ್ವವನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಅಹಿಂಸಾತ್ಮಕ ಹೋರಾಟ ಸತ್ಯ ಮತ್ತು ಅಹಿಂಸೆಯ ಒಂದು ಪ್ರತಿಫಲವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಂತೆ ಸಾಮಾಜಿಕ ದುಶ್ಚಟಗಳ ನಿವಾರಣೆ. ಮದ್ಯಪಾನ, ಮಾದಕ ವ್ಯಸನ, ಜೂಜಾಟ, ಆಲಸ್ಯತನ ಇವೆಲ್ಲವುಗಳು ಸಾಮಾಜಿಕ ದುರಂತಗಳಾಗ್ಯಾವ. ಸಾಮಾಜಿಕ ಸಮಸ್ಯೆಗಳಿಗೆ ರಹದಾರಿಗಳಾಗ್ಯಾವ. ಪ್ರತಿಯೊಬ್ಬರು ಸತ್ಯ ಮತ್ತು ಅಹಿಂಸೆಯಿಂದ ಜೀವನವನ್ನು ನಡೆಸುವುದರಿಂದ ಇಂತಹ ದುಶ್ಚಟಗಳಿಗೆ ಬಲಿಯಾಗುವುದನ್ನು ತಪ್ಪಿಸಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರು ಹೇಳಿದರು. ಹೀಗೆ ಸತ್ಯ ಮತ್ತು ಅಹಿಂಸೆಯ ತತ್ವಗಳನ್ನು ಅನುಸರಿಸುವುದರ ಮೂಲಕ ಆದರ್ಶ ಸಮಾಜವನ್ನು ರಚನೆ ಮಾಡಲು ಸಾಧ್ಯ ಎಂಬುದನ್ನು ಹೇಳಿದರು. ಇಂದಿನ ಸಮಸ್ಯಾತ್ಮಕ ಸಮಾಜದಲ್ಲಿ ಕೋಮುವಾದ, ಜಾತೀಯವಾದ, ವಿಧ್ವಂಸಕ, ಕಲುಷಿತಮಯವಾದಂಥ ವಾತಾವರಣದಲ್ಲಿ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು, ವಿಚಾರಗಳು ಅನುಕರಣೀಯವಾದವುಗಳಾಗ್ಯಾವ. ಅವರ ಜೀವನ, ಅವರ ವಿಚಾರ
ಅವರ ನಡವಳಿಕೆಗಳು, ಅವರ ಸಂದೇಶಗಳು ಇಡೀ ಮನುಕುಲಕ್ಕೆ ಕೊಟ್ಟಂತ ಶ್ರೇಷ್ಠ ಕಾಣಿಕೆಗಳು ಆಗಿವೆ.